Hello everyone, welcome to my YouTube channel. From this particular video, we'll start the verification and valuation of different assets. There are four types of assets. That is intangible assets. Intangible assets are nothing but which we cannot see. Next, fixed assets are those which can be touched, felt, okay, or which is fixed for or which will be there in the company for longer duration. Floating assets are like current assets which will be converted into cash within a year. Then fixtures assets are like the expenses that like preliminary expenses, discount on issue of shares or debentures, underwriting commission, etc. So let us study in detail about all the four aspects. First one is intangible assets. In this particular video, we'll discuss the intangible assets. First one is goodwill. So what is goodwill? Goodwill is the value of reputation of the firm. So goodwill is the value of reputation of a firm. So if a firm has a goodwill, then the firm can have earn a higher rate of profit. Then goodwill has no physical existence. Goodwill ನ ನಾವು ಟಚ್ ಮಾಡೋದಕ್ಕಾಗಲ್ಲ, ಫೀಲ್ ಮಾಡ್ಕೊಳ್ಬೋದು ಅಷ್ಟೇ. ಏನಾದ್ರೆ ನಿಮ್ಮ ಕಂಪನಿಯಲ್ಲಿ ಗುಡ್ವಿಲ್ ಇದೆ ಅಂತ ಹೇಳಿದ್ರೆ ನಿಮ್ಮ ಕಂಪನಿಯ ಅರ್ನಿಂಗ್ ಕೆಪಾಸಿಟಿ, ನಿಮ್ಮ ಕಂಪನಿಯ ಪ್ರಾಫಿಟ್ಸ್ ಜಾಸ್ತಿ ಆಗುತ್ತೆ. ಅಂಡ್ ಗುಡ್ವಿಲ್ ಡಸ್ ನಾಟ್ ಡಿಮಿನಿಶ್ ವಿತ್ ವ್ಯಾಲ್ಯೂ ಇನ್ ದಿಸ್ ಟೈಮ್ ವ್ಯಾಲ್ಯೂ ಅದಕ್ಕೆ ಎಫೆಕ್ಟ್ ಆಗುವಂತಹದ್ದಲ್ಲ. ಸೊ ವೆರಿಫಿಕೇಶನ್, ಹೌ ದಿಸ್ ಗುಡ್ವಿಲ್ ಹ್ಯಾಸ್ ಟು ಬಿ ವೆರಿಫೈಡ್. ಗುಡ್ವಿಲ್ ನ ಯಾವ ರೀತಿ ವೆರಿಫೈ ಮಾಡಬೇಕು? ಯೂಶಲಿ ವೆನ್ ದಿಸ್ ಗುಡ್ವಿಲ್ ಅರೈಸಸ್ ಇಸ್ ವೆನ್ ಅನದರ್ ಪರ್ಸನ್ ಪರ್ಚೇಸಸ್ ಅ ರನ್ನಿಂಗ್ ಬಿಸ್ನೆಸ್. ನೀವೇನಾದ್ರು ಒಂದು ಆಲ್ರೆಡಿ ಬೇರೆ ಬಿಸ್ನೆಸ್ ನ ಪರ್ಚೇಸ್ ಮಾಡಿದಾಗ ಗುಡ್ವಿಲ್ ಕ್ರಿಯೇಟ್ ಆಗುತ್ತೆ. ಸೊ ಯು ಹ್ಯಾವ್ ಟು ಚೆಕ್ ದಿ ಅಗ್ರಿಮೆಂಟ್. ಬೇರೆ ಬಿಸ್ನೆಸ್ ನ ಪರ್ಚೇಸ್ ಮಾಡ್ತಿರ್ಬೇಕಾದ್ರೆ ಅಗ್ರಿಮೆಂಟ್ ಆಗಿರುತ್ತಲ್ಲ ವೆಂಡರ್ ಅಲ್ಲಿ, ಸೊ ಅದರಲ್ಲಿ ಗುಡ್ವಿಲ್ ಪ್ರೈಸ್ ಕೂಡ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾರೆ. ಆ ಒಂದು ಅಗ್ರಿಮೆಂಟ್ ನ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಬಟ್ ಕೆಲವೊಂದ್ಸತಿ ಅಮೌಂಟ್ ಫಿಕ್ಸ್ಡ್ ಮಾಡಿರಲ್ಲ. ಈಗ ಅಗ್ರಿಮೆಂಟ್ ಅಲ್ಲಿ ಅಮೌಂಟ್ ಫಿಕ್ಸ್ಡ್ ಆಗಿದ್ರೆ ಚೆಕ್ ಮಾಡ್ಕೊಳ್ಬಹುದು. ಬಟ್ ಅಮೌಂಟ್ ಫಿಕ್ಸ್ ಆಗಿಲ್ಲ ಅಂತ ಅಂದ್ರೆ ಗುಡ್ವಿಲ್ ಇಸ್ ದ ಅಮೌಂಟ್ ಫಾರ್ ದ ಪರ್ಚೇಸ್ ಆಫ್ ಬಿಸ್ನೆಸ್ ಓವರ್ ದ ನೆಟ್ ಅಸೆಟ್ಸ್ ಟೇಕನ್. ಅಂದ್ರೆ ಟೋಟಲ್ ನೆಟ್ ಅಸೆಟ್ಸ್, ಆ ಒಂದು ಬಿಸ್ನೆಸ್ ನ ಟೋಟಲ್ ನೆಟ್ ಅಸೆಟ್ಸ್ ಮೈನಸ್ ಇವ್ರು ಎಷ್ಟು ಅಮೌಂಟ್ ಕೊಟ್ಟು ತಗೊಂಡಿರ್ತಾರಲ್ಲ ಅದೆರಡು ನಡುವೆ ಬರುವಂತಹ ಡಿಫ್ರೆನ್ಸ್ ಇಸ್ ಓನ್ಲಿ ದಿ ಗುಡ್ವಿಲ್. Next, auditor should verify that the goodwill has been recorded in the books of accounts. So only when some consideration of money or equal to have been paid off. So auditor ಏನ್ ಚೆಕ್ ಮಾಡಬೇಕು, ಸುಮ್ನೆ ಗುಡ್ವಿಲ್ ರೆಕಾರ್ಡ್ ಮಾಡಬಾರ್ದು. ಕಂಪನಿ ದುಡ್ಡು ಬಂದ್ಮೇಲೆ ಅಥವಾ ಏನಾದ್ರು ಕನ್ಸಿಡರೇಷನ್ ಬಂದ್ಮೇಲೆ ಮಾತ್ರ ಗುಡ್ವಿಲ್ ನ ರೆಕಾರ್ಡ್ ಮಾಡ್ಕೊಳ್ಬೇಕು. ಅದನ್ನ ಆಡಿಟರ್ ವೆರಿಫೈ ಮಾಡಬೇಕಾಗುತ್ತೆ. And as required by accounting standards issued by ICI, on fixed assets, goodwill recorded in the books of accounts only when some consideration in money or money's worth has been paid. ನಾನು ಆಗ್ಲೇ ಹೇಳ್ದಂಗೆ ದುಡ್ಡು ಕೊಟ್ಟಾಗ ಅಥವಾ ದುಡ್ಡಿಗೆ ಬೆಲೆ ಬಾಳುವಂತ ಇನ್ನೇನಾದ್ರು ವಸ್ತುವನ್ನ ಕೊಟ್ಟಾಗ ಮಾತ್ರ ಗುಡ್ವಿಲ್ ಅನ್ನ ಬರಿಬೇಕಾಗುತ್ತೆ. ಸಪೋಸ್ ಪಾರ್ಟ್ನರ್ಶಿಪ್ ಫರ್ಮ್ ಆದ್ರೆ ಪಾರ್ಟ್ನರ್ಶಿಪ್ ಫರ್ಮ್ ನ ಆಡಿಟರ್ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ಏನಾದ್ರು ಗುಡ್ವಿಲ್ ಅಕೌಂಟ್ ಅಲ್ಲಿ ಚೇಂಜಸ್ ಆಯ್ತು ಅಂತ ಹೇಳಿದ್ರೆ ಏನಾದ್ರು ಪ್ರಾವಿಷನ್ಸ್ ಮಾಡಿದಾರ ಪಾರ್ಟ್ನರ್ಶಿಪ್ ಡೀಡ್ ಅಲ್ಲಿ ಅನ್ನೋದನ್ನ ಕೂಡ ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಇಸ್ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್. ಸೊ ವಾಟ್ ಇಸ್ ದ ವ್ಯಾಲ್ಯೂಯೇಷನ್ ಆಫ್ ಗುಡ್ವಿಲ್? ಗುಡ್ವಿಲ್ ವಿಲ್ ಬಿ ವ್ಯಾಲ್ಯೂಡ್ ಅಟ್ ಕಾಸ್ಟ್ ಮೈನಸ್ ರಿಟರ್ನ್ ಆಫ್. ಗುಡ್ವಿಲ್ ನ ಕೂಡ ರಿಟರ್ನ್ ಆಫ್ ಮಾಡ್ತಾರೆ, ರೈಟ್ ಆಫ್ ಮಾಡ್ತಾರೆ. ಸೊ ಗುಡ್ವಿಲ್ ನ ಕಾಸ್ಟ್ ಮೈನಸ್ ರಿಟರ್ನ್ ಆಫ್, ಕಾಸ್ಟ್ ಮೈನಸ್ ರಿಟರ್ನ್ ಆಫ್ ವ್ಯಾಲ್ಯೂ ಅಲ್ಲಿ ರೆಕಾರ್ಡ್ ಮಾಡಿರ್ತಾರೆ. ನೆಕ್ಸ್ಟ್, ಇಟ್ ಇಸ್ ನಾಟ್ ಅ ಪಾರ್ಟ್ ಆಫ್ ಆಡಿಟರ್ ಡ್ಯೂಟಿ. ಸೊ ಗುಡ್ವಿಲ್ ಎಷ್ಟಾರು ಕೊಡ್ಬೋದು. ಈಗ ಬಿಸ್ನೆಸ್ ಪರ್ಚೇಸ್ ಮಾಡ್ಬೇಕಾದ್ರೆ ಎಷ್ಟಾರು ಗುಡ್ವಿಲ್ ಪ್ರೈಸ್ ಕೊಡ್ಬೋದು. ಆಡಿಟರ್ಗೆ ಹಕ್ಕಿರಲ್ಲ ಯಾಕಷ್ಟು ಕೊಟ್ರಿ ಯಾಕಿಷ್ಟು ಕೊಟ್ರಿ ಅಂತ ಕೇಳೋದಿಕ್ಕೆ. ಸೊ ಬಟ್ ಸಪೋಸ್ ಏನಾದ್ರು ಆಡಿಟರ್ ಅದು ತುಂಬಾ ಜಾಸ್ತಿ ಗುಡ್ವಿಲ್ ತೋರಿಸ್ತಾ ಇದಾರೆ ಅನ್ನೋದನ್ನೇನಾದ್ರೂ ಅವನ್ಗೆ ಆ ರೀತಿ ಅನ್ಸಿದ್ರೆ ಸೊ ಕಂಪನಿಯ ಫ್ಯೂಚರ್ ಬೆನಿಫಿಟ್ಸ್ ಬಗ್ಗೆ ಕೂಡ ಆಡಿಟರ್ ಯೋಚನೆ ಮಾಡ್ಬೇಕಾಗತ್ತೆ. Next, auditor must satisfy himself that the future benefits associated with goodwill do not exist to justify continuation of goodwill account. So auditor will not have any right. Auditor ಹೇಳಕ್ಕಾಗಲ್ಲ ಇಷ್ಟೇ ಗುಡ್ವಿಲ್ ತೋರಿಸಿ ಅಷ್ಟೇ ಗುಡ್ವಿಲ್ ತೋರಿಸಿ ಅಂತ. ಸೊ ಎಷ್ಟು ಕಂಪನಿ ಗುಡ್ವಿಲ್ ಅರ್ನ್ ಮಾಡಿದ್ಯೋ ಅಷ್ಟನ್ನೇ ತೋರಿಸೋದಕ್ಕೆ ಸಾಧ್ಯ ಆಗದು. ಸೊ ಮತ್ತೆ ಆಡಿಟರ್ ಹೇಳೋದಕ್ಕೂ ಆಗಲ್ಲ ಗುಡ್ವಿಲ್ ನ ರೈಟ್ ಆಫ್ ಮಾಡಿ ಅಂತ ಕೂಡ ಹೇಳೋದಕ್ಕೆ ಆಗೋದಿಲ್ಲ. So this was all about the intangible assets. In my next video, I'll come back with the verification and valuation of fixed assets.